ಸ್ಟಾರ್ಟ್. ಮಕ್ಕಳ ನಮ್ಮಮ್ಮ ಚಾನಲ್ಗೆಲ್ಲ ಅಮ್ಮ ಮಕ್ಕಳಿಗೆಲ್ಲ ಅಲಂಕಾರ ಮಾಡಿದ್ದಾರೆ ಮಾಡಬಾರ್ದಮ್ಮ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಚಪ್ಪಲಿ ಶಾಸ್ತ್ರ ಸ್ಟಾರ್ಟ್ ಆಗಿದೆ ಗೈಸ್. ಇವಾಗ ನನ್ನ ತಮ್ಮಂಗೆ ಚಪ್ಪಲದ ಕೆಳಗಡೆ ಅರ್ಶಿನ ಶಾಸ್ತ್ರ ಮಾಡ್ತಿದ್ದಾರೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಎಷ್ಟು ಜನ ಕ್ಯಾಮ್ರಾಮನ್, ವಾವ್, ಎಲ್ಲ ಸೆರೆ ಹಿಡಿತಾ ಇದ್ದಾರೆ. ಚಳಿ ನನ್ನ ಕೂರಿಸ್ಬಿಟ್ಟು ತಣ್ಣೀರ್ ಬೇರೆ ಇಟ್ಟಾರೆ ಗಾಯ್ಸ್ ಸುರಿಯಕ್ಕೆ. ಹೌದಾ ಗೈಸ್, ಇವಾಗ ನನ್ನ ಹಸ್ಬೆಂಡು ಗೌಡಗೆರೆ ಹತ್ರ ಹೋಗ್ತಿದ್ದಾರೆ. ಇನ್ನು ಅವ್ರನ್ನ ನಾಳೆನೇ ಮೀಟ್ ಆಗೋದು. ಅದಕ್ಕೆ ಇವರು ಮಿಸ್ ಮಾಡ್ಕೊಂತಿದ್ದಾರೆ ನೋಡಿ ಫ್ಯಾಮ್. ಹೌದು, ಅವ್ನ ಯಾವತ್ತೂ ಬಿಟ್ಟಿಲ್ಲ. ಗಂಡ ಎಂಟ್ರು ಆದರ್ಶ ಗಂಡ. ಬಾಯ್ ಫ್ರೆಂಡ್ಸ್, ಈಗ ನಮ್ಮ ಮುತ್ತು ಅಣ್ಣ ಮತ್ತೆ ಚೇತು ಹೋಗ್ತಾ ಇದ್ದಾರೆ. ನಮ್ಮ ಅಕ್ಕ ಅವ್ರನ್ನ ಕಳ್ಸ್ಕೊಡ್ತಾ ಇದ್ದಾರೆ. ಫ್ಯಾಮಿಲಿ ಅವರೆಲ್ಲ ಆ್ಯಕ್ಚುಲಿ ಬೆಳಗ್ಗೆ ಹೋಗ್ತಾರೆ. ನಾನು ಇನ್ನೊಂದು ಎರಡು ಅವರ್ ಬಿಟ್ಟು ನಾನು ಮತ್ತೆ ನನ್ನ ಫ್ರೆಂಡು ಬರ್ತಾ ಇದ್ದಾನೆ, ಅವ್ನು ವೇಟ್ ಮಾಡ್ತಾ ಇದ್ದೀನಿ. ನಾವು ಕೂಡ ಗೌಡಗೆರೆಗೆ ಹೋಗ್ತೀವಿ ರಾತ್ರಿ, ಯಾಕಂದ್ರೆ ಅಲ್ಲಿ ಪ್ರಿಪ್ರೇಷನ್ ಬೆಳಗಿನ ಜಾವ ಹೋಗ್ತೀವಿ ಗಾಯ್ಸ್. ಇವರೆಲ್ಲ ಇವಾಗ ಬೇಗ ಹೋಗ್ತಾರಲ್ಲ. ಅಲ್ಲ, ನನ್ ಗಂಡಂಗೆ ಪಾಪ ನಾನು ಇಲ್ದೆ ಅವನೇನು ಮಾಡ್ಕೊಳಲ್ಲ. ಅಯ್ಯೋ ಶಿವಣೆ, ಮನಸ್ಸು ಚುಚ್ಚಿ ಬಿಟ್ರಿ ಅಕ್ಕ. ಏನಂತೀರ ಬ್ರೋ? ಅಣ್ಣ ಬಾಯ್ ಅಣ್ಣ. ನೋಡಿ ಫ್ರೆಂಡ್ಸ್, ನಮ್ಮ ಮಂಜಿನ ಮದುವೆಯಲ್ಲಿ ಎಷ್ಟು ಜನ ಕಿವಿ ನೋಡ್ತಾ ಇರ್ತಾರೆ. ಲಾಸ್ಟ್ ದಿನ ಜಾಸ್ತಿ ಬೆಳಗ್ಗೆ ನೀವೆಲ್ಲ ಬ್ಯಾಕ್ಗ್ರೌಂಡ್ ಅಲ್ಲೇ ಹೋಗ್ಬಿಟ್ಟು ವಾಯ್ಸ್ ಮಾತಾಡ್ತಾ ಇರ್ತೀರಾ. ಮಾತಾಡೋದೆಲ್ಲ ತಮ್ಮಂಗೆ ಅರ್ಶನ ಹಚ್ಚಿದ್ರ, ಇವತ್ತಿಗೆ ಮುಗಿಸ್ತೀರಾ ಇನ್ನ ಕಂಟಿನ್ಯೂ ಮಾಡ್ತೀರಾ ಅರ್ಶನ? ಇವತ್ತು ಫೈನಲ್ ಚಪ್ರದ ಅರ್ಶನ ಶಾಸ್ತ್ರ ಗೈಸ್. ಇದಾದ್ಮೇಲೆ ಸೀದಾ ನಾವು ಚೌಟ್ರಿಗೆ ಹೋಗೋದು, ಅಂದ್ರೆ ದೇವಸ್ಥಾನಕ್ಕೆ. ಅಂದ್ರೆ ದೇವಸ್ಥಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಲ್ಲ, ಗೌಡಗೆರೆ ಹೋಗ್ತಿದೀವಿ ಗೈಸ್. ಇದೇ ಫೈನಲ್. ಎಲ್ಲಾರು ಅನ್ಕೋಬಹುದು ಏನ್ ಇವ್ರದ್ದು ಹೊಸ ಶಾಸ್ತ್ರ ಅಂತ. ನನಗೂ ಗೊತ್ತಿರಲಿಲ್ಲ. ನಮ್ಮ ಸೈಡ್ ಒಂದೇ ಸತಿ ಮಾಡ್ತಾರೆ. ಎಲ್ಲಾರ ಮನೇಲೂ ಇರುತ್ತೆ, ತುಂಬಾ ಜನಕ್ಕೆ ಗೊತ್ತಿರಲ್ಲ. ಮೇನ್ ಚಪ್ರ ಹಾಕದ್ಮೇಲೆಲ್ಲ ಮಾಡಿರ್ತಾರೆ ಅಷ್ಟೇ. ಎಲ್ಲಾರ ಕಡೆನೂ ಈ ತರ ಶಾಸ್ತ್ರಗಳಿರುತ್ತೆ. ಒಂದು ವಾರದಿಂದಾನೇ ಸ್ಟಾರ್ಟ್ ಮಾಡ್ತಾರೆ ಅರ್ಶನ ಶಾಸ್ತ್ರ ಹಾಕೋದಿಕ್ಕೆ. ನಮ್ ಕಡೆ ಹಿಂಗೆ, ತುಂಬಾ ಜನದ ಕಡೆ ಹಿಂಗಿರುತ್ತೆ. ಕೆಲವೊಬ್ರು ಕಡೆ ಹೊಸ ಶಾಸ್ತ್ರ ಅನ್ಸ್ಬೋದು. ಹಿಂದೆ ಹೋಗಿ ಎಲ್ಲರೂ ಜೋಶ್ ನೀವೇ ಇರೋದು ಅಕ್ಕ ಬಂದೆ. ಇಂಪಾರ್ಟೆಂಟ್ ಅವಳೇ ತೆಗೀರಿ ಇದು ಮಜಾ ಮಜಾ ಇರುತ್ತೆ. ಅಮ್ಮ ಹಚ್ತಾ ಇದ್ದಾರೆ, ಕಾಯ್ತಾ ಇದ್ರು ಇಷ್ಟು ದಿನ. ನಾನೇ ಹಚ್ಚಿಲ್ಲ ಅಂತ ಕೊರಗ್ತಾ ಇದ್ರು. ರಾಜು ಹಚ್ತೀರಾ? ನೀವು ಹಚ್ತೀರಾ? ಇಷ್ಟನಾ ನಿಮ್ಗೆ? ಚಿಕ್ಕ ಮಕ್ಕಳೆಲ್ಲ ಹಚ್ಚಕ್ ಬಂದವ್ರೆ ಅಷ್ಟೇ. ಸಾಕು ಮಗ. ನೋಡಿ ಫ್ರೆಂಡ್ಸ್, ಮಕ್ಕಳೆಲ್ಲ ವೇಟ್ ಮಾಡ್ತಾ ಇದ್ದಾರೆ ಹಚ್ಚಕ್ಕೆ. ಆ ಕಡೆ ಎಲ್ಲ ಮಕ್ಕಳು ಸೈನ್ಯ, ಈ ಕಡೆ ನೋಡ್ರೆ ಎಲ್ಲ ದೊಡ್ಡವ್ರು ಕಾಯ್ತಾ ಇದ್ದಾರೆ. ಈಗ ಆಲ್ರೆಡಿ ಇವರೆಲ್ಲ ಹಚ್ಚಿರೋ ಬ್ಯಾಚು, ಇವರೆಲ್ಲ ಹಚ್ಚಿ ವೇಟ್ ಮಾಡ್ತಾ ಇದ್ದಾರೆ.
ಇನ್ನು ಸ್ವಲ್ಪ ಹಚ್ಚೋರೆಲ್ಲ ಆ ಕಡೆ ಕಾಯ್ತಾ ಇದ್ದಾರೆ ಹಚ್ಚೋಕ್ಕೋಸ್ಕರ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಖುಷಿ ಪಡ್ತಾ ಇದ್ದಾರೆ ಪಾಪ. ಏನಾಯ್ತಮ್ಮ? ವೆಯ್ಟ್ ಎಲ್ಲ ಬಿಟ್ಟು ಹಚ್ತಾ ಇದ್ದೆ ಅಂದ್ರೆ ಮೈಗೆ ಎಳಿಬೇಕು ಅಂತ. ನೋಡಿ ಚಿಕ್ಕ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ, ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ. ಒಂಥರ ಖುಷಿ ಅವ್ರಿಗೆ ದರ್ಶನ ಹಚ್ತಾ ಇರೋದು. ಇದೇನಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಮಕ್ಕಳೆಲ್ಲ ಹಚ್ತಾರ ನಿಂಗೆ? ನೋಡಿ ಫ್ರೆಂಡ್ಸ್, ವಾ ಅಚ್ಚು ಇಷ್ಟನಾ ನಿಂಗೆ? ವಾಸ್ ಸೂಪರ್. ತುಂಬಾ ದೊಡ್ಡವರು. ಆಮೇಲೆ ಇಡಬೇಡಿ, ಮನೇಲಿ ಇಡಬೇಡ. ಸೀರೆ ಟಚ್ ಮಾಡ್ಕೊಂತಾರೆ. ಬೇಡ. ಏನ್ ಮಾಡ್ತಾ ಇದ್ರ ನಿಮ್ಮ ಮಾಮಂಗೆ? ಓ ಎಷ್ಟು? ಆಮೇಲೆ ಕೋಪ ಬಂದ್ರೆ ಅವನಿಗೆ ಅವನೇ ಹಚ್ಕೊಬಿಡ್ತಾನೆ. ಮಕ್ಕಳೆಲ್ಲ ಹಚ್ಚಿದ್ರು. ಅಕ್ಕ ಇದು ನಿಮ್ ಲಾಗು ಫೋಟೋ ಹಿಡಿ ಸಾಕು. ಫೋಟೋ ಇರಾಣ ಎಲ್ಲ ತೋರ್ಸೋಣ. ಯಾರಿದು? ಸ್ಮೈಲ್ ಇರ್ಲಿ, ಸ್ಮೈಲ್ ಕೊಡೋದಿ. ಹಂಗೆ ಹಾಕ್ಬಿಡಿ, ಬೇಗ ಎಲ್ಲರೂ ಹಾಕ್ಬಿಡಿ. ಫೋಟೋದಲ್ಲಿ ಎಲ್ಲರೂ ಕಲ್ಲಿದ ನೋಡಿ ಫ್ರೆಂಡ್ಸ್, ಎಲ್ಲ ಮಕ್ಕಳು ಅವ್ರ ಮಾಮಂದು ಹಳದಿ ಶಾಸ್ತ್ರ ಮುಗಿಸಿ ಎಲ್ಲ ಬೀದಿ ತುಂಬ ಎಲ್ಲ ಓಡಾಡ್ತಿದ್ದಾರೆ. ನೋಡಿ ಮನೆ ಫುಲ್ಲು ಲೈಟಿಂಗ್ಸ್ ಹೇಗೆ ಕಾಣಿಸ್ತಾ ಇದೆ. ಯಾವ ರೀತಿ ಮೆಟ್ಲಿಗೆಲ್ಲ ಅಲಂಕಾರ ಮಾಡಿದ್ದಾರೆ ಅಂತ ಈ ಸೈಡ್ ತೋರಿಸ್ತಾರೆ. ಇದೆಲ್ಲ ನಮ್ಮ ಭಾವನೆ ಮಾಡಿರೋದು. ಇದು ಪಾಪ ಎಷ್ಟು ಕಷ್ಟಪಟ್ಟು ಎಲ್ಲ ರೆಡಿ ಬಾಗ್ನ ತೋರ್ನ ತುಂಬ ಚೆನ್ನಾಗಿ ಮಾಡಿದ್ರಲ್ಲ ಕಣ್ಣ. ನೋಡಿ ಗೈಸ್, ಬೇರೆ ಹೋಗ್ಬೇಕಮ್ಮ, ಲೇಟ್ ಮಾಡಂಗಿಲ್ಲ. ನೀವು ಸಡನ್ ಆಗಿ ನಮ್ಮ ಅಮ್ಮನ ತರ ಕಾಣಿಸ್ತೆ, ಅಲ್ಲ ನಾಗವಲ್ಲಿ ತರ ಕಾಣಿಸ್ತದೆ. ಕಣ್ಣೆ ಮೇಲೆ ಹೊಡೆದ್ಬಿಟ್ಲ ಅವಳು. ನೋಡಿ ಗಾಯ್ಸ್, ಚಿಕ್ಕ ಮಕ್ಕಳು ಅವಾಗ ಬಂದ ನಮ್ಮ ಮಾಲ್ ಹಾಕೋಂಗೆ ಕಂಪ್ಲೇಂಟ್ ಕೊಡ್ತೀವಿ. ಅಮ್ಮ ಏನಾಯ್ತಮ್ಮ ನಿಂಗೆ? ಏನಾಯ್ತು? ಅಲ್ಲ ಗೊತ್ತು, ನಿನಗೆ ಏನ್ ಮಾಡ್ತು ಅಕ್ಕ? ಹೇಳು, ಅಲ್ಲಿ ಫೋನಲ್ಲಿ ಹೇಳು, ಬೇಗ ಹೇಳು, ಕೇಳಿಸ್ಕೊತ. ಅಯ್ಯೋ
ಈ ಪಾಪ ಅಂತ ಕೆಲಷ್ಟರಲ್ಲಿ ಅಂತ ಕೆಲಷ್ಟರಲ್ಲಿ ಈಗ ಯೆಲ್ಲೋ ಕಲರ್ ಡ್ರೆಸ್ಸು, ಹಳದಿ ಶಾಸ್ತ್ರ ಡ್ರೆಸ್ಸು ನೋಡಿ. ಮತ್ತೆ ಈಗ ಇವನು ಮನೆ ಮೇಲೆ ಕೂರ್ತಾನೆ. ಮಗ ಮತ್ತೆ ಮನೆ ಮೇಲೆ ಕೂರ್ಬೇಕಾ ಈಗ? ನಿನ್ನೆ ಮೊನ್ನೆ ಥರನೇನಾ? ತಿರಿಕಳವ ಹಂಗ್ ಮುಂಚೆ ತಿರಿಕಳ ಹಂಗೆ ಅಲ್ಲಿ ತಿರಿಕ ಹಂಗೆ ನೋಡಿ ಗೈಸ್, ಹಾಕಿಲ್ಲ ಅಮ್ಮ ನೀ ಬೆಳಗ್ಗೆ ಹಾಕೋ ಅಮ್ಮನೋ. ನಮ್ಮ ಅಕ್ಕಂದು ಗೋಲ್ಡ್ ಗಿಫ್ಟ್, ಗೋಲ್ಡ್ ರಿಂಗು. ನಮ್ಮ ಅಜ್ಜಿದು ಗೋಲ್ಡ್ ಬ್ರಾಸ್ಲೆಟ್. ನೋಡಿ ಎಂತ ಆಗ್ತೀರಿ ಎಂತ ಅಜ್ಜಿ. ದೊಡ್ಡ ಅಕ್ಕನ್ ಗಿಫ್ಟ್, ಇದು ನಮ್ಮ ಅಜ್ಜಿ ಗಿಫ್ಟ್. ಸೊ ಇದು ನಮ್ಮ ಅಕ್ಕನ್ ಗಿಫ್ಟ್. ಸರಿ ಆಯ್ತು, ಆಮೇಲೆ ಹಾಕೋಣ ಬಿಡಿ. ರಿಕವರಿ ಆಗೋಯ್ತಲ್ಲ. ರಿಕವರಿ ಆಗೋಯ್ತು ಮಗ, ಮಗ ರಿಕವರಿ ಆಗೋಯ್ತು. ನಾನು ಅವಾಗ್ಲಿಂದ ಅನ್ಕೋತಾ ಇದ್ದೆ ಬ್ರೋ, ಏನ್ ಕೈ ಖಾಲಿ ಖಾಲಿ. ರಿಕವರಿ ಆಗಲಿ ಅಂತ. ನನ್ನ ಫ್ರೆಂಡ್ಸೇ ನಿಂಗೆ ಚಿನ್ನ, ನಿಂಗೆ ಯಾಕೋ ಚಿನ್ನ? ಡೈಲಾಗ್ ನೋಡೋಣ ಅವರು. ಬಲ್ಮನ್ ಮಗ ಕೊಟ್ಬಿಡು ಹೋಗ್ಲಿ ಒಂದು. ಎಣ್ಣೆಯಿಂದ ನೋಡ್ಕೊಂಡವ್ರು ಇವ್ರು. ಕುತ್ಕೊಂಡು ಎಲ್ಲ ನೋಡ್ಕೊಬಿಟ್ಟವ್ರೆ. ಏನಮ್ಮ ಕೃಷ್ಣ ಜನ ಅವ್ರೆ. ಆಯ್ತಾ ಅಮ್ಮ? ಅವ್ರಿಗೆ ಜಾಗ ಬಿಡಪ್ಪ. ಬನ್ನಿ. ಎಲ್ರು ತುಂಬಾ ಮರಿತಾ ಇದ್ದೀರಾ ಅವಾಗಿಂದ. ನಾಳೆ ಸಿಗ್ತಾಳೆ. ಮಗ ಇವತ್ತು ನೈಟು ಕಾದ್ರೆ ನಮ್ಮ ತಂಗಿ ಇಲ್ಲಿರ್ತಾಳೆ, ನಾಳೆ ಬೆಳಗ್ಗೆ ನಿನ್ ಪಕ್ಕ. ಅಲ್ಲಿ ಗಂಟ ನೀವೇನ್ ಮಾಡ್ತಾ ಇದೀರ ಅಂತ ಗೊತ್ತಾಗ್ಲಿಲ್ಲ. ಅರ್ಥವೇ ಆಯ್ತಿಲ್ವೇ? ಅರ್ಥವೇ ಆಗ್ತಿಲ್ವಾ? ಏನಿಲ್ಲ ಗಾಯ್ಸ್, ಇಷ್ಟು ದಿವಸದಿಂದ ಗುಂಡ್ಕಲ್ನೆ ಸಣ್ಣು ಅಂತ ನಾವು ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆಯಿಂದ ಸಣ್ಣು ರಿಯಲ್ ಆಗಿ ಇಲ್ಲಿರ್ತಾಳೆ ಅಂತ ಹೇಳಿದೆ ನಾನು. ಇದು ಮ್ಯಾಟ್ರು. ಹಾ ಅಷ್ಟೇ, ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬನ್ನಿ ಅಂತ ಹಿಂಗೆ ಮಾಡಿ, ಹಿಂಗೆ ಮಾಡಿ. ಲಾಸ್ಟಿಗೆ ರೆಡಿನಾ? 1 2 3 ಸ್ಟಾರ್ಟ್. ಎತ್ತಿರೆ ಅಂಕಲ್ ಮಂಜಿಂಗೆ ಇವತ್ತಿಗೆ ಹಳದಿ ಶಾಸ್ತ್ರ ಎಲ್ಲ ಮುಗೀತು, ಎಲ್ಲ ಪ್ರಿಪ್ರೇಷನ್ ಎಲ್ಲ ಮುಗೀತು. ಈಗ ನಾಳೆ ಮದುವೆಗೋಸ್ಕರ ಎಲ್ಲ ರೆಡಿ ಮಾಡ್ಕೋಬೇಕು. ಫುಲ್ಲು ಟೈರ್ಡ್ ಆಗಿದ್ದಾರೆ. ನಮ್ಮ ಅಮ್ಮ ನೋಡ್ರೆ ಎಲ್ಲ ಅರ್ಶನ ಆದ್ಮೇಲೆ ಬಂದಾರ ಇವಾಗ. ಧೀರಜ್ ಅವರಮ್ಮ ಬಂದಿದಾರಲ್ಲ ಗೈಸ್, ಅದು ಇಂಪಾರ್ಟೆಂಟ್. ನೋಡ್ರಿ ನಮ್ಮ ಹುಡುಗರು ತಲಾಟೆ ಮಾಡ್ಕೊಂಡು ನಿಂತವ್ರೆ ನೋಡಿ ಫ್ರೆಂಡ್ಸ್. ಮತ್ತೆ ಯಾವಾಗಲೂ ಲೇಟ್ ಗೈಸ್, ಅದಕ್ಕೆ ಬಿಟ್ಟಿದ್ದೀನಿ. ರಾತ್ರಿ 3 ಗಂಟೆಗೆ ಎದ್ದು ಹೋಗ್ತಾರಂತೆ. ಅಲ್ಲ 3:30ಗೆ ಬನ್ನಿ ಅಂತ ಹೇಳ್ತಾರೆ. ಹೌದಾ ಅಮ್ಮ? ಎಷ್ಟು ಗಂಟೆಗೆ ಬರ್ತೀರಾ? ಅವ್ರಿಗೆ ಅತ್ತೆ ಅವರೇ ಬೈತಾ ಇರ್ತಾರೆ ನಮಗೆ. ಹೌದಾ? ಎಷ್ಟು ಗಂಟೆಗೆ ಬರ್ತೀರಾ ಹಾಗಾದ್ರೆ ನೀವು? 3 ಗಂಟೆ. ನಾನೇ ಅಮ್ಮನ ತರ, ಅವ್ರ ಮಗಳ ತರ ನನಗೆ. ಪುಣ್ಯ ಆಕ್ಚುಲಿ ಅದು ಒಂಥರ. ನಮ್ಮಮ್ಮ ಅಮ್ಮ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದಾರೆ. ನಮ್ಮಮ್ಮನ ಚಾನಲ್ಗೆಲ್ಲ ಅಮ್ಮ ಅಂತ ನೋಡಿ ಸರಿ ಅಮ್ಮ, ಬೇಗ ಬನ್ನಿ, ಬೇಗ ಬನ್ನಿ, ಇನ್ನೂ ಬೇಗ ಬರಕ್ಕೆ ಟ್ರೈ ಮಾಡಿ, ಲೇಟ್ ಮಾಡಬೇಡಿ. ಸಂಗ್ರೆ ಅಯ್ಯೋ ಅಪ್ಪ ಜಾಗ ಬಿಡು. ನೋಡಿದ್ರಲ್ಲ ಗೈಸ್, ಅಷ್ಟೇ ಇವತ್ತಿನ ವ್ಲಾಗ್. ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಸಬ್ಸ್ಕ್ರೈಬ್. ಬಾಯ್ ಬಾಯ್. ನೋಡಿದೀನಿ, ಎಲ್ಲರೂ ಆಶೀರ್ವಾದ ಮಾಡೋದಕ್ಕೆ ಮಿಸ್ ಮಾಡದೆ ಬನ್ನಿ. ಸೊ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಓಕೆ ಗಾಯ್ಸ್, ಬಾಯ್ ಬಾಯ್. ಎಲ್ಲರೂ ಬಾಯ್ ಬಾಯ್ ಮಾಡ್ಬಿಡಿ. ಹಂಗೆ ನಮ್ಮ ಅಕ್ಕನ ಚಾನಲ್ ಕೂಡ ಬಾಯ್ ಮಾಡ್ಬಿಡ್ರಿ. ಬಾಯ್ ಬಾಯ್.
ಹಂಗೆ ನಮ್ಮ ಅಕ್ಕನ ಚಾನಲ್ ಮಾಲಿನಿ ಮುತ್ತುರಾಜನ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಬಾಯ್. ಎಲ್ರು ಮದ್ವೆಗೆ ಗೌಡ್ಗೆರೆಗೆ ಬನ್ನಿ. ಜೋಶಲ್ ಹುರ್ರೆ ಅಂತ ಹೇಳ್ರಿ ಎಲ್ರು ಹುರ್ರೇ.